ನೋಡ್ರಿ ನಮ್ಮ ಮಮ್ಮಿ ಫ್ರೆಂಡಿನ ಮನೆ. ಹೂವ ಇದು ಎಷ್ಟು ದೊಡ್ಡದಾಗ್ಯದ. ಇಲ್ಲಿ ನೋಡ್ರಿ ಮನಿ. ನಾ ಇವತ್ತು ಹೋಮ್ ಟೂರ್ ಆಮೇಲೆ ಮಾಡ್ತೇನೆ ನಿಮಗೆ. ಗಾಯ್ಸ್ ಇವ ಲೇಟ್ ಲತೀಫಿನ ಎದ್ದು ನೋಡ್ರಿ. ಹೇಳು ಗಾಯ್ಸ್, ನಾ ಇವ್ರದ್ದು ಹೋಮ್ ಟೂರ್ ಮಾಡ್ಲತ್ತೀನಿ. ಇಲ್ಲಿ ನೋಡ್ರಿ, ಇದು ಎಂಟ್ರೆನ್ಸ್. ಇಲ್ಲೆಲ್ಲ ಈ ಸೈಡಿಂದು ಎಂಟ್ರಿ ಅದ, ಈ ಸೈಡಿಂದು ಎಂಟ್ರಿ ಅದ. ಇಲ್ಲಿ ಗಾರ್ಡನ್ ಏರಿಯಾ ಅದ. ಇಷ್ಟು ವಾಕಿಂಗ್ ಡಿಸ್ಟೆನ್ಸ್ ಗಾರ್ಡನ್ ಏರಿಯಾ ಟೈಪ್ ಮಾಡ್ಕೊಂಡಾರ. ಆರಾಮ್ ರೀ? ಹಾಂ ಆರಾಮ್. ಈಗ ನೋಡ್ರಿ ಈಗ ಇವ್ರು ಬರಲ್ಲ. ಸೊ ಇದು ಎಂಟ್ರೆನ್ಸ್. ಈ ಸೈಡಿಂದು ಡೋರ್ ಬಿಟ್ಟಾರ, ಈ ಸೈಡಿಂದು ಡೋರ್ ಬಿಟ್ಟಾರ. ಇದಿಷ್ಟು ಹಾಲ್. ಇಷ್ಟು ಇಲ್ಲಿ ನೋಡ್ರಿ. ನಂಗೆ ಇವ್ರ ಫುಲ್ ಹಾಲ್ನಾಗ ಇದು ನಂಗೆ ಭಾಳ ಇಷ್ಟ ಆಯ್ತು. ಇದು ಹಿಂಗೆ ಪ್ರಿಂಟ್ ಈ ಟೈಪ್ ಅದ. ಟಿ ವಿ ಎಷ್ಟು ದೊಡ್ಡದ. ಹಿಂಗೆ ನಿಮಗೆ ಅಷ್ಟು ಡಿಫ್ರೆನ್ಸ್ ಅನ್ಸಲಾಗ್ಯದ. ನನ್ನ ಕೈ ನೋಡ್ರಿ, ಇಷ್ಟ ಅದ ನನ್ನ ಕೈ. ಇದು ಇಷ್ಟದ ಇನ್ನು ಟಿ ವಿ. ಇಲ್ಲಿ ನೋಡ್ರಿ ಆಂಟಿ ಈ ಸೈಡಿಂದ ಬಂದು ತೋರ್ಸೋತಾರ. ಇಲ್ಲಿ ಬರೋದು ಈ ಸೈಡ್ ದೇವ್ರ ಮನೆ ಅದ. ದೇವ್ರ ಮನೆ ಹಿಂಗೆ ಇಷ್ಟು ಡಿಸ್ಟೆನ್ಸ್ ಅದ. ಈಗ ಆರಾಮ್ಸೆ ವಾಕಿಂಗ್ ಮಾಡ್ಬೋದು. ಇಲ್ಲಿ ಇಷ್ಟು ಇಲ್ಲೆಲ್ಲ ಸ್ಟೋರೇಜ್ ಎಲ್ಲ ಹಿಂಗೆ ಮಾಡ್ಕೊಂಡವ್ರ ಅವ್ರು. ಈ ಟೈಪ್ ಅದ. ಹಿಂಗೆ ಬೋತ್ ದ ಸೈಡ್ ಸೇಮ್ ಅವ. ಸೊ ಕಿಚನ್ ಅದ ಇಲ್ಲಿ ಬಾಜುನೇ, ದೇವ್ರ ಮನೆ ಬಾಜುನೇ ಇಷ್ಟು ಕಿಚನ್ನಾಗೆ ಒಂದು ಸಣ್ಣ ಸ್ಟೋರ್ ರೂಮ್ ಟೈಪ್ ಅದ. ಇಲ್ಲಿ ನೋಡ್ರಿ. ಸೊ ಇಲ್ಲಿ ಡೈನಿಂಗ್ ಹಾಲ್ಸ್, ಇದ್ರ ಬಾಜುನೇ ಡೈನಿಂಗ್ ಹಾಲ್ ಒಂದದ ಕಿಚನ್ ಬಾಜು. ಇಲ್ಲೆಲ್ಲ ಸ್ಟೋರೇಜ್ ಸ್ಪೇಸಸ್ ಎಲ್ಲ ಬಿಟ್ಟಾರೆ ನೋಡ್ರಿ. ಅಲ್ಲಿ ಈಗ ಎಷ್ಟು ಕೂಲ್ ಅನ್ನಿಸ್ತು. ಒಳಗಿದ್ದು ಐಟಮ್ಸ್ ಎಲ್ಲ ಕಾಣಿಸ್ತಾವೆ. ಇಲ್ಲಿ ಎಷ್ಟು ಚಲೋ ಅದ ಇದು ಏರಿಯಾ. ಈ ಸೈಡಿಂದು ಕಿಚನ್ ಬಾಜುನೇ ಒಂದು ಸ್ವಲ್ಪ ವಾಕಿಂಗ್ ಡಿಸ್ಟೆನ್ಸ್ ಅಷ್ಟು ಇದು ಬೆಟರ್ ಕಾಂಪೌಂಡ್. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಒಗೆದೆಲ್ಲ ಮಾಡ್ಕೊಂಡಾರ ಜಾಗ. ಇಷ್ಟು ಹಿಂಗಿಲ್ಲೇನು ವ್ಯೂ ಹಿಂಗದ. ಸೊ ಇದು ವಾಶ್ ಬೇಸನ್ನೇ. ಇದ್ರ ಬಾಜು ಅವ್ರ ಆಂಟಿ ಅವ್ರದ್ದು ಬೆಡ್ರೂಮು, ಈ ಕಡೆ ಅವ್ರ ಮಗನ ಬೆಡ್ರೂಮ್. ಇದು ಅಂಕಲ್ ಆಂಟಿ ಬೆಡ್ರೂಮ್ ನೋಡ್ರಿ, ಎಷ್ಟು ಚಲೋ ಅದ. ಇದು ಪೂರ ಮನೆ ಯೂನಿಕ್ ಪಾರ್ಟ್ ಏನಂದ್ರೆ ಇಲ್ಲಿ ಪೇಂಟ್ ಇಲ್ಲ, ಈ ಟೈಪ್ ಟೈಲ್ಸ್ ಟೈಪ್ ಅವ ಇಲ್ಲೆಲ್ಲ ಪ್ಯಾಟರ್ನ್. ಆ್ಯಂಡ್ ಇದು ಮಿರರ್ ಈ ಟೈಪ್ ಅದ ಕ್ಲೋಸಿಂಗ್. ಇದು ಸ್ಟೋರೇಜ್. ಇಲ್ನು ಇಲ್ಲಿ ತಳಗೆ ಸ್ಟೋರೇಜ್ ಪಾರ್ಟ್ಸ್. ಇದು ಮಾಸ್ಟರ್ ಬೆಡ್ರೂಮು. ಎರಡು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮು. ಇಲ್ಲಿ ನೋಡ್ರಿ ಈ ಟೈಪ್
ಹಿಂಗೆ ಜಾಸ್ತಿ ಇವರು ಏನಂತಾರ ಫುಲ್ ಯೂನಿಕ್ ಟೈಪ್. ಈಗ ಹಳಿ ಸಿಸ್ಟಮ್ ಎಲ್ಲ ಹೋಯ್ತು, ಹಳಡಿತ್ತು. ಫುಲ್ ಯೂನಿಕ್ ಟೈಪ್ ಕಟ್ಟಾರ ನೋಡ್ರಿ ಈಗ. ಅಲ್ಯೂಮಿನಿಯಂ ಫರ್ನಿಚರ್ ಆಂಟಿನೇ ಹೇಳ್ತಾರ, ಇಂಟ್ರಡ್ಯೂಸ್ ಮಾಡ್ತಾರ ಅವ್ರ ಬೆಡ್ರೂಮ್. ಅಲ್ಯೂಮಿನಿಯಂ ಫರ್ನಿಚರ್. ಅಬಾಬೋ ಸೀರೆ ಕಲೆಕ್ಷನ್ ನೋಡ್ರಿ. ಅದೊಂದು ಸಪ್ರೇಟ್ ವಿಡಿಯೋನೇ ಮಾಡ್ಬೇಕಾಗ್ತಿಲ್ಲ ನೋಡ್ರಿ ಈಗ. ಸೀರೆ ಕಲೆಕ್ಷನ್ಸ್ ನೋಡಿ ಆಂಟಿದೆಲ್ಲ. ಇಲ್ಲಿ ನೋಡ್ರಿ. ಆ ಕಡೆ ಈ ಕಡೆ ಅಡ್ಡಾಡೋದ್ರಾಗೆಲ್ಲ ಏನ ಓ ಮೈ ಗಾಡ್. ಎಲ್ಲಿ ನೋಡ್ರಿ. ಎಲ್ಲ ಊರಿಗೆ ಆ ಕಡೆ ಈ ಕಡೆ ಅಡ್ಡಾಡೋದ್ರಾಗ ಇವೆಲ್ಲ ಇನ್ನ ಸರಿ ಇಟ್ಕೊಳಕ್ ಆಗಿಲ್ಲ ನನ್ಗೆ. ಮೆಸ್ ಅದ ಅಂತ. ಬಟ್ ಇಲ್ಲಿ ನೋಡ್ರಿ ಎಷ್ಟು ಸ್ಟೋರೇಜ್ ಪಾರ್ಟ್ ವೆಸ್ಟ್ ಅದ. ಈ ಸೈಡ್ ಎಲ್ಲ ನಾರ್ಮಲ್ ಸಾರೀಸ್. ಈ ಸೈಡ್ ಇನ್ನು ನಾರ್ಮಲ್ ಸಾರೀಸ್ ಅತ್ತು. ನೋಡ್ರಿ ಸೃಷ್ಟಿ ಮ್ಯಾಲೆ ಇನ್ನ ಎಷ್ಟು ಸ್ಟೋರೇಜ್ ಅದ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನ. ಸೂಪರ್ ಆಗಿದೆ. ಸ್ಪೆಷಲ್ ಅಂದ್ರೆ ಇವ್ರು ಪೇಂಟ್ ಅವ ಏನೋ ಯೂಸ್ ಮಾಡಿಲ್ಲ, ಈ ಥರ ಯುನೀಕ್ ಆಗಿ ಹಚ್ಚಾರ ಅವ್ರು ಟೈಲ್ಸ್. ಟೈಲ್ಸ್ ಅದ, ಮಾರ್ಬಲ್ ಸೀಟ್. ಶೀಟ್ ಮಾರ್ಬಲ್ ಟೈಲ್ಸ್ ಪ್ಯಾಟರ್ನಾಗ ಮಾರ್ಬಲ್ ಶೀಟ್ಸ್ ಹಚ್ಚಾರ ಅವರು. ರಪ್ಪನ್ ಬಡ್ಕೊಳಲ್ಲ. ಸೀದಾ ಸಾಫ್ಟ್ ಕ್ಲೋಸಿಂಗ್ ಅದ ಅದ್ರದ್ದು. ಗಡ್ಬಡ್ನಾಗ ಹಿಂಗೆ ಮುಚ್ಚಿ ಹಿಂಗೆ ವಾಪಸ್ ನಮ್ನ ಬಂದ್ರು ತಂತ ಆರಾಮ್ಸೆ ಆಗ್ತಾವ. ಎಷ್ಟು ಯೂನಿಕ್ ಆಗಿ ಮ್ಯಾಲಿಂಗ್ ಮಾಡ್ಕೊಂಡಿದ್ದಿ. ಹಾಂ ಬರ್ಬೇಕು, ಲಾಗ್ ಒಳಗೆ ಬರ್ಬೇಕು ಎಲ್ಲ ನಮ್ಮ ಫ್ರೆಂಡ್ ಮನಿ. ಎಲ್ಲಿ ನೋಡ್ರಿ ಇವ ಇನ್ನ ಮಲ್ಕೊಂಡು. ಇವನ್ ಬೆಡ್ರೂಮಿನ ಫರ್ನಿಚರ್ ನಂಗೆ ಭಾಳ ಇಷ್ಟ ಆಯ್ತು. ಲಾಸ್ಟಿಗೆ ಅದು ಏನು ಕಾಣತ್ತದು ಇಷ್ಟೇ ಪಾಟ್ ಅದು ಮಿರರ್ ಅದ. ಎಲ್ಲಿ ನೋಡ್ರಿ ಇಲ್ಲೆಲ್ಲ ಸೈಡ್ ಸ್ಟಡಿ ಟೇಬಲ್ ಅದ. ಆ ಸೈಡ್ ಸೋಫಾ ಅದ, ಅದು ಓಪನ್ ಮಾಡ್ಲಿಕ್ಕೆ ಬರಲ್ಲ ಐ ಥಿಂಕ್ ಸೊ. ಬಟ್ ಅದು ಮಿರರ್ ಅದ ಇಷ್ಟು. ಇಲ್ಲಿ ಬಿಡ್ರಿ ಎಂಟಿಲ್ಲ ಅದ ಅಷ್ಟೇ ಅದ. ನಿಮ್ಗೆ ಕಂಫರ್ಟಬಲ್ ಫೀಲ್ ಅಲ್ಲತ್ತಿಲ್ಲ ಅಂದ್ರೆ ಹಿಂಗೆ ಓಪನ್ ಮಾಡ್ಲಿಕ್ಕೆ ಬರ್ತದೆ ನೋಡ್ರಿ. ಎಲ್ಲ ಏನೇನು ಸ್ಟೋರೇಜ್ ಅಲ್ಲದ ಎಲ್ಲ ಇಟ್ಕೋಬೋದು ಇಲ್ಲಿ. ಸ್ಟೋರೇಜ್ ಆ್ಯಂಡ್ ದಿಸ್ ಇಸ್ ಮಿರರ್. ಇಲ್ಲೆಲ್ಲ ಡ್ರೆಸ್ಸಸ್ ಅವೆಲ್ಲ ಇಟ್ಕೊಲಿಕ್ಕೆ ಮ್ಯಾಲೂ ಸ್ಟೋರೇಜ್ ಸ್ಪೇಸ್ ಅದಾವ. ಇನ್ನು ಫಾಲ್ ಸೀಲಿಂಗ್ ನೋಡ್ರಿ ಎಷ್ಟು ಕ್ಲಾಸಿಕ್ ಅದದು. ಇಲ್ಲಿ ನೋಡ್ರಿ ಅದು ಎಲ್ಲ ನನ್ನ ಮಗನ ಬಟ್ಟೆ. ಇದೊಂದು ಸೋಫಾ ಇಟ್ಟಾರೆ, ಅದಕ್ಕೆ ನಿಮ್ಗೆ ಭಾಳ ಮೆಸ್ ಅನ್ಸುತ್ತದೆ. ಬಟ್ ಇದನ್ನು ಭಾಳ ದೊಡ್ಡದು ರೂಮ್ ಅದ. ನಿಮಗೆ ಗೊತ್ತಾಗ್ಲೈತೆ ಒಂದು ಸೋಫಾ ಇಡ್ತು ಅಂದ್ರೆ ಇಷ್ಟು ಅಡಾಲ್ ಜಾಗ ಮತ್ತೆ ದೊಡ್ಡದು ಮಂಚ. ಇದನ್ನು ಮಾಸ್ಟರ್ ಬೆಡ್ರೂಮೇ ಅದ. ಈಗ ಆಂಟಿನಾಗ ನಾಷ್ಟ ತೊಗೊಂಡು ಹೊಂಟ್ರು ನೋಡ್ರಿ ಅಲ್ಲಿದ್ದು. ಗರಂ ಗರಂ. ಇವ್ರ ಆಂಟಿ ದೋಸೆ ಭಾಳ ಮಸ್ತ್ ಮಾಡ್ತಾರ. ಎಲ್ಲಿ ನೋಡ್ರಿ ವಾವ್ ಸ್ವೀಟ್ ಮಾಡ್ಯಾರ ಆಂಟಿ. ಇದು ಯಾವ ಸ್ವೀಟ್ ಅದ ರೀ? ಸಾಬುದಾನಿ ಮತ್ತು ಶಾವಿಗೆ. ಸಾಬ್ದಾನಿ, ಶಾವ್ಗಿ, ಹಾಲ, ಎಲ್ಲ ಒಂಥರ ಸ್ಪೆಷಲ್ ಖೀರ್ ಮಿಕ್ಸ್. ಇನ್ನೊಂದು ಅದಕ್ಕೆ ಮೊಸರು ಮತ್ತು ಮನೆ ಮಾಡಿದ್ದಲ್ರಿ ಮೊಸರು. ಅದು ಹಾಂ, ಮನ್ಯಾಗ ಮಾಡಿದ ಮೊಸರು, ಗಟ್ಟಿ ಮೊಸರು ಮತ್ತು ಸಕ್ರೆ ಮಿಕ್ಸ್ ಮಾಡ್ಕೊಂಡು ಹೊಂಟಾರ. ಓ ಮೈ ಗಾಡ್. ಕಂಗ್ರ್ಯಾಚುಲೇಷನ್. ನಿನ್ನ ಲಾಗಿನ್ ಎಲ್ಲ ಸೂಪರಾಗಿ ನಡೀಲಿ. ಗೈಸ್ ನಾವು ಹೊರಗೆ ರೆಡಿ ಆಗೀವಿ, ಹೊಂಟಿ ಹೊಸ ಮಂದಿ. ನಮ್ಮ ಮಮ್ಮಿ ನೋಡಿ ಹಿಂಗೆ ರೆಡಿ ಆಗ್ಯಾವ. ಹೊರ ಬನ್ನಿನ ಲುಕ್ ತೋರ್ಸಿ ಹೆಂಗೆ ರೆಡಿ ಆಗಿವಿ. ಹಿಂಗಾಗಿ ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಗಾಡಿ ರೆಡಿ ಮಾಡಿ ಅಯ್ಯೋ ಶೂರ್ ಯಾಕೆ ತೋರಿಸಿಲ್ಲ ಅಂತ್ರಿ ನಿಂದ್ರಿ. ಮಸ್ತ್ ಅದ. ಓ ಶೂರ್ ಯಾಕೆ ನೋಡ್ರಿ ಹಿಂಗೆ ಎಲ್ಲಿ ಹಿಡ್ಕೊಂಡು ಇಲ್ಲಿತನ ಹಿಂಗೆ ಒಳಗೆ ಹಿಂಗೆ ಸ್ಮೆಲ್ ಬರಬಾರ್ದಂತ ಈ ಟೈಪ್ ಇದೂ ಅದ ಏರ್ ಗ್ಯಾಪ್. ಇಲ್ಲಿ ಕೆಂಪು ಮಣ್ಣದಾಗ ಅದಕ್ಕೆ ಎಷ್ಟು ಆಗ್ಯದ ಹಂಗೆ ಅಬ್ಸರ್ವ್ ಮಾಡಕ್ಕೆ ಹೋಗ್ಬೇಡ್ರಿ. ಇವ್ರ ಆಂಟಿ ನೋಡ್ರಿ ಹಿಂಗೆ ತೋರಿಸಿದ್ದೀರ. ಇವ ನಮ್ಮ ತಮ್ಮ ಕಾರ್ ಓಡಿಸ್ತಾನ ನೋಡೋ ಅಂಜಿಕೆ ಹೊಂಟು ಕಾರ್ ಓಡಿಸೋದ್ರಿ ನೋಡಿ. ಜರ್ನೀಸ್ ಚಾಲು ಐತೆ ನೋಡ್ರಿ. ನಾವು ಕಟ್ನಳ್ಳಿ ನಡೆದೀವಿ. ಅಲ್ಲಿ ಯಾವ್ದವ್ರ ಬಕ್ಕಪ್ರಭು ದೇವಸ್ಥಾನ ಕರೆಕ್ಟ್ನಲ್ಲಿ. ಈ ಕಟ್ನಳ್ಳಿ ಹೋಗಿ ಸೆಕೆಂಡ್ ಫ್ರೆಂಡ್ಸ್
ಏನು ನಮ್ಮ ಊರಿಗೆ ಸಮೀಪ ಆಗ್ತದೆ ಹೌದು ಭಾಳ ಸನಿ ಆಗ್ತದೆ ಇಲ್ಲಿ ಅದ ಕಟ್ಟೈತಿ ಭಾಳ ಮಸ್ತ್ ಅದ ಅಲ್ಲಿ ಹೋದ್ಮೇಲೆ ಎಲ್ಲ ದೇವಸ್ಥಾನ ತೋರ್ಸ ಅದಾಗಿದ್ಮೇಲೆ ನೆಕ್ಸ್ಟ್ ಟೆಂಪಲಿಗೆ ನಾವು ಹೋಗ್ತೀವದು ಚಾಂಗ್ಲೇರಿ ಅಂದ್ರದ ಸೃಷ್ಟಿ ಸೊ ಗಾಯ್ಸ್ ಬಂದ್ವಿ ನೋಡ್ರಿ ನಾವು ಫೈನಲಿ ಇದೇ ಟೆಂಪಲ್ ಎಂಟ್ರೆನ್ಸ್ ಆ ಸೈಡಿಂದ ಅಲ್ಲ ಮೇನ್ ಎಂಟ್ರೆನ್ಸ್ ಆ ಸೈಡಿಂದ ಈ ಕಡೆಯಿಂದ ಹೋಗ್ಬೋದ್ರಿ ಬಸಪ್ಪನ ಜಾತ್ರೆ ಇದೆಲ್ಲ ಕಲಬುರ್ಗಿ ಇದು ಆಗಿದ್ದು 2 ದಿವಸಕ್ಕೆ ಅದ ಜಾತ್ರೆ ಇರ್ತದೆ ಕಂಪಲ್ಸರಿ ಹೊಳೆ ಹುಣ್ಣಿ ಆಗಿದ್ದು 3 ದಿವಸಕ್ಕೆ ಇದ್ದ ಜಾತ್ರೆ ಇದು ಆಗಿದ್ದು 5 ದಿವಸಕ್ಕೆ ಅದು ಇದು ಆಲ್ರೆಡಿ ಥೀರೆಲ್ಲ ಅದ ನೋಡ್ರಿ ಇಲ್ಲಿ ತೇರ್ ದಸರಾಗ ಆಗ್ತದೆ ಭಾಳ ಮಸ್ತ್ ಆಗ್ತದೆ ಅಲ್ಲಿ ಅವ್ರ ಎಂಟ್ರೆನ್ಸ್ನ ಎಷ್ಟು ಚಲೋ ಮಾಡ್ಯಾರ ಕಮಾನ್ ನೋಡತ್ತೆ ಎಂಟ್ರೆನ್ಸ್ ಕಡೆಯಿಂದ ಹೋಗಮ್ಮ ಎಂಟ್ರೆನ್ಸ್ ಕಡೆಯಿಂದ ಹೋಗಮ್ಮ ಏನಿಲ್ಲ ಅದ ಜಾಗ ನೋಡಿ ಮೇನ್ ಎಂಟ್ರೆನ್ಸ್ಲಿಂದ ಹೋಗಮ್ ಸೊ ದಿಸ್ ಇಸ್ ಎಂಟ್ರೆನ್ಸ್ ನಿಮ್ಮ ಮ್ಯಾರೇಜ್ ಈ ಗುಡಿಯಾಗ ಆಗ್ಯದ ಈಗಿನ ಮ್ಯಾರೇಜ್ ಇನ್ನೊಂದು ಗುಡಿನ ತೋರಿಸ್ತೀವಿ ಇಬ್ಬರದು ಮ್ಯಾರೇಜ್ ಆಗಿದ್ದ ಗುಡಿ ತೋರಿಸ್ತೀವಿ ಬಂದು ಆಂಟಿ ಬಂದಿಲ್ರಿ ಅವ್ರ ಮ್ಯಾರೇಜ್ ಇಲ್ಲ ಇಲ್ಲ ಇದೇ ಸ್ಟೇಜ್ ಇತ್ತು ಅಂತ ಅವ್ರು ಕರ್ದಿಲ್ಲ ನಮಗೆ ಆಂಟಿ ಇಲ್ಲಿ ಫಂಕ್ಷನ್ ಹಾಲ್ನು ಅದ ಸಣ್ಣ ಪುಟ್ಟ ಫಂಕ್ಷನ್ ನಡೀತಾವೆ ಇಲ್ಲಿ ಭಾಳ ದೊಡ್ಡ ನಾವು ಸಣ್ಣದಿದ್ದಾಗ ಭಾಳ ಬರ್ತಿದ್ದೇವೆ ಇಲ್ಲಿ ಹೆಂಗಂದು ನಾವು ಅಲ್ಲೆಲ್ಲ ಅವಾಗೆಲ್ಲ ಏನಿದ್ದು ಕಲ್ಯಾಣ ಮಂಟಪ ಅದು ಇಲ್ಲಿ ನಮ್ಮ ಬಾಬಾ ಹರಲ್ಲ ನಮ್ಮ ಬಾಬಾ ಬಟ್ಟೆ ದುಕಾನ್ ಹಾಕ್ತಿದ್ರು ಮೊದಲೆಲ್ಲ ನಾವು ಬಂದು ಸಣ್ಣದಿದ್ದಾಗೆಲ್ಲ ದುಕಾನ್ದಾಗ ಕೂಡ್ತಿದ್ದೇವೆ ಎಲ್ಲ ಮಾಡ್ತಿದ್ದೇವೆ ಇಲ್ಲಿ ಇಲ್ಲಿ ಜಾತ್ರೆ ದೊಡ್ಡದಾಗ್ತಿತ್ತು ಅವಾಗೆಲ್ಲ ಹೆಚ್ಚೇನು ದುಕಾನ್ ಇರ್ತಿದ್ದಿಲ್ಲಲ್ಲ ಅವಾಗೆಲ್ಲ ಬಟ್ಟೆ ಹಾಕ್ತಿದ್ವಿ ಎಲ್ಲ ಸಾಧುಗಳು ಬರ್ತಾರೆ ಭಾಳ ಜನ ಸಾಧುಗಳು ಬರ್ತಾರ ಎಲ್ಲ ಮಾಡ್ತಾರೆ ಸಾಧುಗಳು ಬಂದಿಲ್ಲ ಭಾಳ ಪವಿತ್ರ ಸ್ಥಳ ನಮ್ಮೂರಿಗೆ ಭಾಳ ನಿಯರ್ ಭಾಳ ಸಮೀಪ ಆಗ್ತದೆ 5 ಮಿನಿಟ್ಸ್ನ ಬಂದೀವಿ ಐ ಥಿಂಕ್ ಸೊ 5 ಮಿನಿಟ್ಸ್ ಹತ್ತಿಲ್ಲ ಅವ ಪಲ್ನೇ ಕಾರ್ ಭಾಳ ಸ್ಪೀಡ್ ತೊಗೊಂಬಂದ ಇದನ್ನು ಪ್ರಸಾದ ಸ್ವಲ್ಪ ತಗೋತೀನಿ ಎಲ್ಲ ತಂದೆ ಹೆಸರು ಭೋಜಪ್ಪ ಗೋರಮ್ಮ ತಂದೆ ಹೆಸರು ಭೋಜಮ್ಮ ಗೋರಪ್ಪ ಅಲ್ಲಿ ದನಗಳು ಮೇಯಿಸ್ಕೊತ ಒಂದು ಆತ್ಮಕುರದಾಗ ಇದು ಅದ ನದಿ ನದಿ ಬೆಲೆ ಹೋಗಿ ಆ ದನಗಳು ಮೇಯಿಸ್ಕೊತ ಅಲ್ಲೇ ಅನುಷ್ಠಾನ ಮಾಡ್ಕೊತ ಕುಂತರು ಈಗ ಅದ ರೀ ಅದು ನದಿ ಈಗ ಇವು ತಂದೆ ತಾಯಿಗೆ 8 ವರ್ಷನಾಗ ಬಿಟ್ಕೊಟ್ಟು ಬರತ್ತಾರೆ ಲಿಂಗ ಕೊಡ್ತಾರೆ ಲಿಂಗ ಕೊಟ್ಟು ನಾ ಎಲ್ಲಿದ್ರದ್ದು ಏನಿರ್ತೀನಿ ಚಂದ ಇರ್ತೀನಿ ಮಠದಾಗ ಇರ್ತೆ ಮಧ್ಯದಾಗ ಇರ್ತೆ ಎಲ್ಲಿ ಇರ್ತೀನಿ ನಾ ಬಿಟ್ಟು ತಂದೆ ತಾಯಿ ಬಿಟ್ಟು ಕೊಟ್ಟು ಲಿಂಗ ಕೊಟ್ಟು ಬರ್ತಾರೆ ಅಲ್ಲಿಂದ ಇದು ಥರ್ಡ್ ಪುಟ್ಟಮುಟ್ಟಾಗ ಅನುಷ್ಠಾನ ಮಾಡಿದ್ವಿ ಅಲ್ಲಿಂದ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡಿ ಬೆಲ್ಲದ ವ್ಯಾಪಾರ ಮಾಡ್ತಾರೆ ಅಲ್ಲಿ ಅವ್ರಿಗೂ ಭೋಜಪ್ಪ ಅವ್ರು ಕಾಮಪ್ಪ ಮುಗಡಂಪಳಿದವರು ಬತ್ತು ಒಟ್ಟಂಬಟ್ಟಾಗ ಅವರು ರೊಟ್ಟಿ ತರ್ತಿರು ಅನುಷ್ಠಾನ ಮಾಡತ್ತಾರೆ ನಡ್ಬರ್ಕು ಶಿವ ಪಾರ್ವತಿ ಬಂದು ಉತ್ತರೇಶ್ವರ ಬಂದು ಶಿವ ಪಾರ್ವತಿ ಕೇಳಿದ್ರೆ ರೊಟ್ಟಿ ಕೊಡೋರು ಅವ್ರಿಗೆ ಬರು ಇದು ನಮ್ಮ ಗುರುಗಳಿಗೆ ಒಯ್ಲತ್ತಿದ್ದೀವಿ ಇದು ಗುರುಗಳಿಗೆ ಮೀಸಲಾದ ಅಂತಂದ್ರೆ ಮತ್ತು ಅವ್ರ ಪಕ್ಕ ಪ್ರಭುಗಳಿಗೆ ಇದಾಯ್ತು ಅದಾಯ್ತು ಬಂದಿರೋ ಶಿವ ಪಾರ್ವತಿ ಪಾಟೀಲ ಮತ್ತು ಅವತ್ತಿಗೆ ಮತ್ತು ಒಂದು ವರ್ಷ ಹೆಚ್ಚಿಗೆ ಆಯ್ತು ಅವ್ರಿಗೆ ಯಾವಾಗ ಕೊಟ್ಟಿಲ್ಲ ಇದು ಪಕ್ಕ ಇವರು ಚುಡುಗುಪ್ಪಿ ಗ್ರಾಮದ ಸಂಗ್ರಾಮ ಕಾರಣರು ಅಹಂಕಾರ ನಿರ್ವಹಿಸಿ ಸಾಧು ಸಂತರ ಬಗ್ಗೆ ಹೆಚ್ಚಿಸಿದರು ಅವರು ಬಂಗಾರ ಬೆಳ್ಳಿ ಮಾರ್ಲಾಕ ಕುದುರೆ ಮೇಲೆ ಹಾಕೊಂಡು ಹೊರಟ್ರಿ ಅವಾಗ ಆಗಿನ ಕಾಲಕ್ಕೆ ಕುದುರೆ ಮೇಲೆ ಮಾರ್ಕೊತ ಹೊಂಟ್ರೆ ಅದು ಬಂಗಾರ ಕುದುರೆ ಒಯ್ಯಲು ಹೊಂಟಿತ್ತು ಯಾರೋ ಸಾಧನ ಹೊಂಟ್ರೆ ಆ ಸಾಧನ ಮೇಲೆ ರಾಜ ಆಗ್ಲಿಲ್ಲ ಅವಾಗ ಆ ರಾಜರಾಜ್ಞೆ ಅಂದರೆ ಬಕ್ಕಪ್ಪ ಅವರು ಸಾಧನ ತೆಗೆದ ಗಂಟೆಗೆ ಎತ್ತಿಡು ಅಂತಂದ್ರೆ ಅದು ಗಂಟೆ ಆಧಾರ ಅಂತಂದ್ರೆ ಇದು ಚಿಂಚೋಳಿದಾಗ ಪೂಜೆ ಕುಂತಾಗ ಸಾಮಾನುಗಳು ಮತ್ತು ಇದು ಮಾಡ್ತಾರ ಅವ್ರು ಸಾಮಾನು ಪೂಜೆಗೆ ಸ್ನಾನ ಮಾಡಿ ಕೊಡ್ತಾರ ಪೂಜೆ ಸಾಮಾನು ಇಲ್ಲಿ ಕರ್ಕೊಂಡೋಗಿ ಇರ್ತಾವ ಮತ್ತು ನಂದಿ ಮೇಲೆ ಕಳಿಸ್ಕೊಂಡು ಹೋಗ್ತಾರ ಕರ್ಬಳಿ ಹೋಗಿ ಪೂಜೆ ಸಾಮಾನು ತೊಗೊಂಡು ಪೂಜೆ ಸಾಮಾನು ತರ್ತಾರೆ ನಂದಿ ತರ್ತಾವೆ ಬಾಯ್ದಾಗ ಇಟ್ಕೊಂಡು ಲಾಸ್ಟ್ ಇಲ್ಲಿ ಇವ್ರಿಗೆ ಕುಷ್ಠರೋಗ ಇರ್ತಾವೆ ಗುಪ್ಪಿ ಸಂಗ್ರಾಮ ಖಾನವ್ರಿಗೆ
ಕುಷ್ಠರೋಗಗಳು ಉದ್ಧಾರ ಕುಷ್ಠರೋಗ ಉದ್ಧಾರ ಆಯ್ತವು. ಎಲ್ಲ ಕವರ್ ಮಾಡ್ಕೊತಾ ಬಂದಾರೆ ಎಲ್ಲ. ಇವರಿಗೆ ಮಕ್ಕಳಿಲ್ಲ. ಇವರು ವೆಂಕಟಪ್ಪ ಅಂತ ಬ್ರಾಹ್ಮಣರು 2 ಗಂಡಸ ಮಗ ಕೊಡ್ತೀನಿ. ಒಂದು ಹೋಳಿ ನನಗೆ ಬಿಡು, ಒಂದು ನೀವು ಕೊಟ್ಟು ಹಾಕ್ತಾರೆ ರೇಕಳಿಗೆ ಬ್ರಾಹ್ಮಣರು ವೆಂಕಟಪ್ಪ. ಇವರು ಶಿವರಾತ್ರಿ ದಿನ ಲಿಂಗೈಕ್ಯ ಆಗ್ಲತ್ತಿರು. ಶಿವರಾತ್ರಿ ಒಂದೊಂದು ದಿನ ಇವರು ಬಕ್ಕಪ್ರಭುವ್ರ ಮನೆಯವ್ರು ಏನು ಮಾಡಿದ್ರು, ಗೊಬ್ಬೆ ಹೊಡೆದ್ರು. ಗೊಬ್ಬೆ ಹೊಡೆದು ಈಗ ಗೊಬ್ಬೆ ಹೊಡಿತು. ಈಗ ಎಲ್ಲರೂ ಶಿವ ಶಿವ ಅಂತಾರೆ ಜಗತ್ತಿನಾಗ. ಈಗ ಬ್ಯಾಡ, ಈಗ 15 ದಿನ ಮುಂದಕ್ಕೆ ಹೋಗಲಕ್ಕ ಹೊಳೆವಣಿ ಜಾತ್ರೆ ಆಗಲಕ್ಕ ನನ್ನ ಅಂತೇಳಿ ಮತ್ತು ಹೊಳೆವಣಿ ಜೀವನ ಸಮಾಧಿ ತೋರ್ತಾರೆ. ಇಲ್ಲಿ ಅಲ್ಲಿ ಅಲ್ಲಿ ಆಗಿದ್ದ ಪವಣಿ ಇಲ್ಲಿ ಬರ್ತದ. ಪಟ್ಟಿದ ಇರ್ತದ. ಬಕ್ಕಪ್ರಭುಗಳು ಮಾಣಿಕ್ ಪ್ರಭುಗಳಾಗಿ ಅವತಾರ ತಾಳಿದರು. 3 ಅವತಾರ ತೋರ್ತಾರೆ ಇವರೇ. ಇವರು ಕಲಬುರಗಿ ಶರಣಬಸಪ್ಪ ಲಿಂಗ ಪೂಜೆದಾಗ ಕೂಡ್ತಾರ. ಅವರು ಅವ್ರ ಶಿಶುಮಕ್ಕಳಿಗೆ ತೊಗೊಂಡು ಹೊಸ ಮಂದಿ ಶಿಶುಮಕ್ಕಳಿಗೆ ತೊಗೊಂಡು ಕೂಡ್ತಾರೆ. ಅವ್ರು ಶರಣಬಸಪ್ಪ ಅವರು. ಇವ್ರು ಹೋಯ್ತಾರ. ದ್ವಾರಪಾಲಿಕೆ ಏನು ಮಾಡ್ತಾರೆ, ಬಿಡಲ್ಲ. ಯಾವುದೋ ಸಾಧು ಬಂಧನ ಹುಚ್ಚಿನ ಗತಿ ಅಂತ ಇವ್ರು ಬಿಡಲ್ಲ ಅಂದ್ರೆ ಮತ್ತು ಸರಿ ಪೂಜೆ ಇರೋದಲ್ಲ 1 ಗಂಟೆ 2 ಗಂಟೆ ಪೂಜೆ ಆದ್ಮೇಲೆ ಲಿಂಗ ನೋಡ್ತಾರೆ. ಒಬ್ಬರ ಕೈದಾಗ ಲಿಂಗ ಇರಲ್ಲ. ಹೊಸದು ಒಳಗಿದಾಗ ಇರ್ತಾವ್ರು. ಬಕ್ಕಪ್ರಭುದು ಒಳಗಿದಾಗ ಯಾರು ಬಂದಿದ್ರು ಪೂಜೆ ಆಯಿತು. ಮತ್ತು ಲಿಂಗಗಳತ್ತೆ ಇಲ್ಲ, ನಮ್ಮ ಕೈಗೂ ಇಲ್ಲ, ನನ್ನ ಕೈದಾಗೂ ಇಲ್ಲಲ್ಲ ಅಂತಂದ್ರು. ದ್ವಾರಪಾಲಿಕೆ ಕೇಳ್ತಾರೆ. ಹೇಳ್ದಾಗ ಯಾರು ಬಂದಿರು ಯಾರಿಲ್ಲ ಅಂತ. ಹಿಂಗೆ ಯಾರೋ ಸಾಧು ಜುಪ್ಪ ಹಾಕೊಂಡು ಬಂದಿರಿ, ನಾ ಮರ್ಯಾಕೆ ಕೂಡಿಸಿದ್ದೆ ಅಂತ. ಇವರು ಸಿದ್ಧಾಂತು ಅದು ಬಿರಿತಿರಲ್ಲ. ಅದೊಂದು ಹೆಂಗಿನ ಕೆಳಗೆ ಹೋಗಿ ನಿಂತಿರಂತ ಅಲ್ಲಿ ಕಲಬುರಗಿ. ಯಾರು ಬಂದಿರು ನೋಡಿ ಹೋಗಾರ ಅಂತ ಹೇಳಿ ಮತ್ತೆ ಕಲಬುರಗಿ ಶರಣಬಸಪ್ಪರು ಹೋಗಿ ತಪ್ಪಾಗ್ಯದಪ್ಪ, ನಿಮ್ಮ ದೊಡ್ಡವ, ನಾ ಇಲ್ಲ, ನೀನೇ ದೊಡ್ಡವ. ಇಲ್ಲ ನಾ ಇಲ್ಲ ದೊಡ್ಡ, ನೀನೇ ದೊಡ್ಡ, ನೀವು ಪೂಜೆ ಕೊಡ್ತಿದ್ದಂತ ಮಠ ಕರ್ಕೊಂಡು ಹೋದ್ಮೇಲೆ ಇಲ್ಲಿ ಯಾವ ತೊಗೊರಿ ನಿಮ್ಮ ಲಿಂಗ ನೀವೇ ತೊಗೊರಿ ಅಂತ. ಲಿಂಗಗಳೆಲ್ಲ ಅಷ್ಟೇ ಆಗ್ತದೆ. ಹೆಂಗೆ ಮಾಡ್ಬೇಕು ಲಿಂಗಗಳೆಲ್ಲ ಯಾರ್ದಾರು ಲಿಂಗ ಯಾರಿಗೆ ಪುನಃ ಸಿಗ್ತಾವೆ, ಪುನಃ ಸಿಗಲ್ಲ. ನೀವು ಏನು ಮಾಡ್ತಾರೆ ನೀವೇ ಮಾಡಿರಿ, ಯಾರು ಲಿಂಗ ಅವ್ರ ಕೈದಾಗ ಹೋಗಲ್ಲ ಹೋಗ್ಲೇ ಮಾಡಿರಿ ಅಂತ ಹೇಳಿ ಇವತ್ತಿ ಬಸ್ ಚಿಂಬಿಸ್ತಾರೆ. ಚಿಂಬಿಸೋದು ಯಾರು ಲಿಂಗಗಳು ಅವ್ರ ಕೈದಾಗ ಹೋಗ್ತಾವೆ. ಇವ್ರ ಅಂಕಲ್ ಫುಲ್ ಸ್ಟೋರಿ ಹೇಳಿದ್ರು ನೋಡ್ರಿ ಕರ್ಕನಳ್ಳಿದ್ದು. ಜೀವನ ಸಮಾಧಿ, ಜೀವಂತ ಸಂಬಂಧಿ. ಇದು ಜೀವನ ಸಮಾಧಿ ತಳಾಗಿ ಬಿದ್ದಿದ್ದು ನೋಡ್ರಿ. ಜೀವನ ಸಮಾಧಿ ನಮ್ಗೆ ಗೊತ್ತಿಲ್ಲ ಇದು ಜೀವನ್ ಸಮಾಧಿ ಅದ ಅಂತ. ನಾನು ಜಸ್ಟ್ ಹಿಂಗೆ ಇಟ್ಟಾರ ಮೂರ್ತಿ ಅಂದ್ಕೊಂಡಿದ್ದು ಜೀವಂತ ಸಮಾಧಿ ಅದ ಅಂತ ತಳ. ಅದಕ್ಕೆಷ್ಟು ಗವಿ ತಳ ಆಗದ. ಸಣ್ಣದಿದ್ದಾಗ ಮೆಮೊರಿ ಭಾಳ ಸೃಷ್ಟಿ ಇಲ್ಲಿಂದೆಲ್ಲ. ದೇವಸ್ಥಾನಗಳು ಅಂದ್ರೆ ಇದು ಸಮೀಪ ಚಾಂಗ್ಲಡಿ. ಈಗ ನೆಕ್ಸ್ಟ್ ಹೋಗ್ತೀವಲ್ಲ, ಇದು ಪ್ಲೇಸ್ ಬಂದಿದ್ದು ಆಂಟಿದ್ ಮದ್ವೆ ಆಗಿತ್ತಂತ. ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಲತ್ತಿದ್ದು ನಮ್ಮ ಮಮ್ಮಿನ ಮದ್ವೆ ಆಗಿದ್ದ ಪ್ಲೇಸಿಗೆ ಹೋಗ್ಲತ್ತಿದ್ದು. ಹಿಂಗೆ ಮಾಡಿ ತಿಂದ್ರ ಹಿಂಗೆ ವಾಸನೆ ನೋಡಿದ್ರೆ ಒಂಥರ ಲೆಮನ್ ತಿಂದಂಗೆ ಅನ್ಸ್ಲತ್ತೆ. ಆಂಟಿದ್ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಹೇಳತ್ತಾರ ಅವರು. ನೀವು ಮಾಡ್ರಿ ಗಾಯ್ಸ್. ಇದು ಲೆಮನ್ದು ಎಲೆ ಎಲ್ಲ ತಗೊಂಡು ಹಿಂಗೆ ಮಾಡಿ ಹಿಂಗೆ ವಾಸನೆ ನೋಡಿದ್ರೆ ಒಂಥರ ಲೆಮನ್ ತಿಂದಂಗೆ ಅನ್ಸ್ಲತ್ತೆ ನಂಗಂತೂ. ನಾವು ಜಸ್ಟ್ ಹೊರಗಿನ ವಿಡಿಯೋ ಮಾಡಿ ಗುಡಿ ಒಳಗೆ ಹೋಗೇ ಇಲ್ಲ. ಈಗ ನಡೆದೀವಿ. ದೇವಿ ಗುಡಿ ಅದಲ್ಲ, ದಸರಾ ಟೈಮ್ನಾಗ ಭಾಳ ಗ್ರ್ಯಾಂಡ್ ಮಾಡ್ತಾರೆ. ಇಲ್ಲಿ ನೋಡಿ ಮೂರ್ತಿ ಎಲ್ಲ ಇಟ್ಟಾರ ನೋಡ್ರಿ. ಲೈಟ್ ಇಲ್ಲ, ಕಾಣಿಸ್ಲಿಕ್ಕತ್ತಿಲ್ಲ, ಫುಲ್ ಕತ್ಲಾಗ್ಯದಿಲ್ಲ. ಲೈಟ್ ಇಲ್ಲ, ಮುಖ ಸಣ್ಣದ, ತಾಯಿ ಮುಖ ಕಾಣಿಸಲ್ಲ ಹೊಂಟದ ಸ್ವಲ್ಪ. ಅದು ಮ್ಯಾಲ ಸ್ವಲ್ಪ ಗೊಂಗಟ್ಟಿ ಕೆಳಗೆ ಬಿದ್ದು ಗುಂಗಟ್ಟು ಇದು ಬಂದದ್ರಿ, ಅದು ಕಾಣಲಾಗಲ್ಲ. ಇಲ್ಲಿ ಯಾರು ಇರಲ್ಲ ಹೆಚ್ಚ. ಒಬ್ರು ಅಜ್ಜಿ ಕಾಣಿಸ್ತಾರ ಮೇಂಟೈನ್ ಮಾಡ್ಲಿಕ್ಕೆ. ಹೊರಗಿನ ಬರತ್ತೆ. ಐ ಮೀನ್ ಫಸ್ಟ್ ಟೈಮ್ ಹೊಂಟೇವಿ ನಾವು ಹೊರಗಿನ. ಅದಕ್ಕೆ ಈ ಕಡೆ ಹೊಂಟೇವಿ, ನಂಗೆ ಗೊತ್ತಿದ್ದಿಲ್ಲ. ಎಷ್ಟು ರೇಟ್ ಇರ್ತದ ಅಷ್ಟು ಲೈನಿಂಗ್. ಎಲ್ಲಿ ಅಕ್ಕಿ ತೊಳಿತಾರೆ? ಅಲ್ಲಿ ಅಕ್ಕಿ ತೊಳಿತಾರ. ಇದು ಒಳಗೆ ಅಕ್ಕಿ ಹೋಗಲಾಗ ಅಕ್ಕಿ ತೊಳಿತಾರೆ. ಅದು ಗುಡಿ ಇನ್ನ ಮುಂದದ. ಇಲ್ಲಿ ಚಾಂಗ್ಲೇರಿ ಊರಾಗೆ ಹೊಂಟೇನು. ಬಟ್ ಚಾಂಗ್ಲೇರಿ ಊರಾಗೆ ಮೆಮೊರಿ ಭಾಳ ಅವ ನಾವು ಸಣ್ಣಂದಿದ್ದು.
ಇಲ್ಲೆಲ್ಲ ತುಳಿತಾರೆ ಅಲ್ಲೆಲ್ಲ ಇಲ್ಲೆಲ್ಲ ಅಗ್ಗಿ ತೊಳಿತಾರಂತ ನೋಡ್ರಿ. ಹೊರಗಿನ ಬಂದೇವಿ ಈ ಸೈಡ್ ರೋಡ್. ಗೈಸ್ ಇಲ್ಲೆಲ್ಲ ಇಲ್ಲಿ ಪೇಂಟಿಂಗ್ ನಡ್ಸತ್ತಾರ ದೇವ್ರಿಗೆ. ನೀರವ ಅಲ್ಲ ಗೈಸ್, ಇಲ್ಲಿ ಆಕ್ಚುಲಿ ನಾವು ಸಣ್ಣಗಿದಾಗ ಎಷ್ಟು ಮುಳುಗಿವಿ ಇಲ್ಲಿ. ನಮ್ಮ ತಮ್ಮಾರೇ ಬಿಡ್ದನಲ್ಲಿ ಬರ್ತಾ ಇದ್ರಿ ಹೊರಗ. ಭಾಳ ದಿವಸ ತಾವನಲ್ಲಿ ಬರೋದು. ಹಳ್ಳು ಕಾಲ್ ಜಾರಂಗವ ಇಲ್ಲಿ. ಹಾ, ಈಗ ನಾವು ಸಣ್ಣಗಿದಾಗ ಇದು ಕಟ್ಟ ಗಾಯ್ಸ್. ನಂಗೆ ತಳಗಿರ್ಬೇಕು ಅನ್ಸತ್ತದ. ಇಲ್ಲ, ಕಾಲ್ ತಗೊಂಡು ಕೈಮೇಲೆ ಹೇಳ್ಕೊಂಡು ಶಿವ ನಮಗೆ ಪೂಜಾ ಕೊಟ್ಟಿಟ್ಟಂಗ ಕೆಳಗೆ ಹೋಗ್ಬೇಡ, ಕಾಲ್ ಹೋಗಲ್ಲ ಹೋಗಲ್ಲ. ಬಟ್ ನನಗೆ ಖರೆ ಉಳ್ದಿ ಹೋಗ್ಬೇಕು ಅನ್ಸತ್ತ. ಓ ಮೈ ಗಾಡ್. ಹಾ, ಪೂಜೆ ಮಾಡ್ಕೊತಾರೆ. ಇವೆಲ್ಲ ಪೂಜೆ ಮಾಡ್ಕೊಂಡು ಗೈಸ್ ಅಷ್ಟು ದೊಡ್ಡ ಗಂಟೆ ಅದ ನೋಡ್ರಿ. ಹಂಟರ್ ಹಂಟರ್ ಇಲ್ಲಿಂದ ಗುಂಡ ಕಾಣಿಸ್ತದ ನೋಡ್ರಿ ಈಗ. ಗೈಸ್, ಈಗ ಒಂದು ಇನ್ಸಿಡೆಂಟ್ ಆಯ್ತು. ನಮ್ಮ ಮಮ್ಮಿ ನಾನು ಜಸ್ಟ್ ಫೋನ್ ಎಲ್ದಂದು ಕೇಳತ್ತೀನಿ. ಆಕಿ ಫುಲ್ ಪರೇಶಾನಾಗಿ ನನಗೂ ಒಂಚೂಸು ತಾನು ಒಂಚೂರು ಅದಕ್ಕೆ ಕಾರ್ನಾಗೆ ಇಟ್ಕೊಳ್ಳ. ಆಕಿ ತಿಳ್ಕೊಂಡಳ ಲಾಸ್ಟ್ ನಾ ಲೇಕಿನ ವ್ಯೂ ತೊಗೊಳ್ಲತ್ತಿದ್ದ, ಅಲ್ಲೇ ಬಿಟ್ಟು ಬಂದಿನೇನು ಅಂತ. ಲಾಸ್ಟಿಗೆ ಸಿಕ್ಕುತ್ತೆ ನನ್ನ ಫೋನ್. ಇದೇ ಪ್ಲೇಸ್ನಾಗ ನಮ್ಮ ಮಮ್ಮಿನ ಮದುವೆ ಆಗೈತೆ ನೋಡಿ. ಸಿಕ್ಕುತ್ತೆ ನನ್ನ ಫೋನ್. ಗಾಯ ಸಮಯ ಹೇಳತ್ತವ್ರಿ. ಎಲ್ಲ ಕಿಕ್ಕರ್ ಬಿದ್ದಾವ. ಇಲ್ಲಿ ನಮ್ಗೆ ಸ್ಟೇಜ್ ಮಾಡಿ ಈ ಸೈಡ್ ಇಲ್ಲಿ ಅಲ್ಲಿ ಗಾಡಿ ಈಗ ಅಲ್ಲಿ ಗಾಡಿ ಬಲ್ಲಿ ಸ್ಟೇಜ್ ಮಾಡಿರು. ಸೊ ಗೈಸ್, ಎಷ್ಟು ಮೆಮೊರಿ ಕೇಳ್ಬೇಡವ. ನಮ್ಮಿನ ಮೆಮೊರೀಸ್ ಅವತ್ತ ಇದು ಕತಿ ಚಾಲು ಆಗ್ತದ. ನಂಗಿದು ಫುಲ್ ಕತಿ ಗೊತ್ತದ. ನಾನು ನಿಮ್ಮ ಮನೆಗೆ ಹೋಗಿ ಪುಡ್ಸಕ್ಲೆ ನೀಟಾಗಿ ಹೇಳ್ತೇನೆ ತೋರಿ. ಸ್ವಲ್ಪ ಪಾಲ್ಕಿ ಅದ ನೋಡ್ರಿ, ಬೆಳ್ಳಿ ಪಾಲ್ಕಿ ಅದ ನೋಡ್ರಿ. ಅದಕ್ಕೆ ಇಷ್ಟು ಹೈ ಸೆಕ್ಯೂರಿಟಿನಾಗ ಇಟ್ಟವ್ರು. ಶಿವಲಿಂಗ ಹರ ನೋಡ್ರಿ. ಯಾವುದು ಅದೇ ಇದೇ ಕಲ್ಲಲ್ಲ, ಅದೇ ಅನ್ಕೊಂಡ. ಇದನ್ನು ಸಿಕ್ಕಿದ ಕಲ್ ಭಾಳ ಸಣ್ಣದಿತ್ತಂತ್ರಿ. ಇದನ್ನು ಬೆಳೆದ ಅಂತ ಹೇಳ್ತಾರ. ಹಿಂಗ್ಲಕ್ಕೆ ಎಷ್ಟು ಕೈ ಮಾಡಿ ತೋರ್ಸ್ತೀನಿ ಎಷ್ಟಿತ್ತು. ಹಾ, ಅಷ್ಟಿತ್ತು. ಈಗ ಇಷ್ಟ ಆಗೋದು. ಭಾಳ ಹೆಂಗೆ ಸತ್ಯವಂತ
ಆತಾಳ ಬೇತಾಳ ಅಂತ ಅದು ನೀವು ತುಳಜಾಪುರ್ನಾಗ ಅದು ವಿಡಿಯೋ ನೋಡ್ತಿರ್ತೀರಿ ಹಿಂಗೆ ಹಂಗೆ ತಂಬಿಟ್ಟು ಯಾವ ಸೈಡ್ ರೈಟ್ ಸೈಡ್ ಮೂವ್ ಆಯ್ತಂದ್ರೆ ಅದು ನಡೀತದ ಸ್ಟೇಬಲ್ ಇರ್ತಂದ್ರೆ ಲೈಕ್ ಟೈಮ್ ತೊಗೋತದ ಲೆಫ್ಟ್ ಸೈಡ್ ಆಯ್ತಂದ್ರೆ ಆಗಲ್ಲ ಅಂತ ಸೇಮ್ ಟೈಪ್ ಅದ ಅಂತ. ಸೊ ನಾ ಆ್ಯಕ್ಚುಲಿ 1 ಸೆಕೆಂಡ್ ತುಳಜಾಪುರ್ನಾಗ್ರೆ ನಾನು ನೋಡಿಲ್ಲ, ಐ ಮೀನ್ ಹೋಗಿಲ್ಲ. ಸೊ ಇಲ್ಲಿ ನಂಗೆ ಚಾನ್ಸ್ ಸಿಕ್ಕ್ಯದ, ಐ ವಿಲ್ ಟ್ರೈ ದಿಸ್. ನೀವು ಬಿಲ್ಲಿ ಮಾಡಂಗಿಲ್ಲ, ಸೀರಿಯಸ್ಲಿ ಹೇಳತ್ತೀನಿ. ಇವೆರಡು ಹಿಂಗೆ ಕೈ ಹಿಂಗೆ ಇಟ್ಟು ನಾ ಫಸ್ಟ್ ವಿಶ್ ಬಿಟ್ಕೊಂಡ. ನಾ ಕೈ ಈ ಟೈಪ್ ಇಟ್ಟಿದ್ದಿಲ್ಲ, ಹಿಂಗೆ ಕೈ ಇಟ್ಟಿದ್ದ, ಲೈಕ್ ಸೀದಾ ಇಟ್ಟಿದ್ದೆ. ನನಗದು ಏನೂ ಆಗಿದ್ದಿಲ್ಲ. ನಾನು ಸೆಕೆಂಡ್ಲಿ ನಂಗೆ ತುಳಜಾಪುರ್ನಾಗ ನೋಡಿದ್ದದು ವೀಡಿಯೋಸ್ ಎಲ್ಲ ಬರ್ತಾವಲ್ಲ, ನಾ ಆ ಟೈಪ್ ಕಲ್ ಮೇಲೆ ಹಿಂಗೆ ಕೈ ಇಟ್ಟ. ಸೀರಿಯಸ್ಲಿ ನಾ ಕಣ್ಣು ಹಿಂಗೆ ಮುಚ್ಚಿ ಪ್ಲೀಸ್ ಏಡಿಸ್ತೀರಿ ಅಂತ ಅಷ್ಟಕ್ಕೆ ಸೀರಿಯಸ್ಲಿ ಹೇಳತ್ತೀನಿ, ಅದು ರೈಟ್ ಸೈಡ್ ಮೂವ್ ಆಗೈತೆ. ಓಕೆ, ನಾ ಮಮ್ಮಿಗಂದ 2ನೇ ವಿಷ್ಣು ಕೇಳಿಸ್ಕೊಲೇನು ಪ್ಲೀಸ್ 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 ಅಂತ. ನಾವೇ 2ನೇ ವಿಷ್ಣು ಕೇಳಿಸ್ಕೊಂಡ ಬ್ರೋ ಜೆನ್ಯೂನ್ಲಿ ಅದನ್ನು ಆ ಸೆಟ್ ಅನ್ನಗೈತೆ. ಆ್ಯಂಡ್ ನೈಸ್ ಪ್ರಸಾದ್ ನೋಡ್ರಿ, ಇದು ಮೊಸರನ್ನ ದೇವ್ರಿಂದು ಮೂರ್ತಿ ಮೇಲೆ ತಂದಿದ್ದ. ಮುತ್ತಿಗೆಲ್ಲ ಫುಲ್ ಇದು ಮಾಡಿರ್ತಾರೆ, ಕವರ್ ಮಾಡಿರ್ತಾರ. ಇಲ್ಲಿ ನೋಡ್ರಿ ಚಾಂಗ್ಲೇರಿ ಬಲ್ಲೆ ಮುಕ್ತಂಗಿ ಹೋಗ ಹಾದಿಗ ದೇವಿದ ಬಾಗಮತಾಯಿ ಗುಡಿದು. ಆ್ಯಂಡ್ ಇಲ್ಲಿ ಹಳ್ಳ ಅದಾವ, ಇಷ್ಟು ಒಳಗದ. ಇದು ನಾವು ವ್ಯೂ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿಲ್ಲ. ಅಲ್ಲೇ ಬಾಜು ಹಳ್ಳ ಅದ, ಅಲ್ಲಿ ನೀರು ಕಾಣತ್ತವಲ್ಲ ಆ ಸೈಡ್. ಈಗ ಮಸ್ತ್ ಅದ. ಇವತ್ತಿನ ಆಲ್ ಥ್ಯಾಂಕ್ಸ್ ಟು ವಿಶಾಲ್. ಇಷ್ಟು ಚಲೋ ಟೂರ್ ಮಾಡ್ಸಲ್ಲ, ಐ ಮೀನ್ ಪಿಕ್ನಿಕ್ ಇಷ್ಟು ಚಲೋ ಎಂಜಾಯ್ ಮಾಡೀವಿ. ನಮ್ಮ ಮಮ್ಮಿ ಆಂಟಿ ಇವ ಇಷ್ಟು ಮಜಾ ಮಾಡೀವಿ. ಥ್ಯಾಂಕ್ ಯು ವಿಶಾಲ್. Sailors, forgive me for feeling this way. As days turn into ಥ್ಯಾಂಕ್ ಯು, ಎಲ್ಲರ ಕೈ ಭಾಳ ಎಂಜಾಯ್ ಮಾಡೀವಿ. ಥ್ಯಾಂಕ್ ಯು. ನೀವು ಬರ್ರಿ ನಮ್ಮ ಗುಲ್ಬರ್ಗ ಹಾಕೋಕೆ. ಬಾಯ್. So all done for today, guys.